ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಮೋದಕನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಸುರುಚಿ ನಮ್ಮ ಚಾನಲಿಗೆ ಸ್ವಾಗತ. ಮೋದಕ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು ಅದನ್ನು ಹೇಳ್ತಾ ಹೋಗ್ತೀನಿ. ಬೆಲ್ಲ 1 ಕಪ್ಪು, ತೆಂಗಿನಕಾಯಿ ತುರಿ 1 ತೆಂಗಿನಕಾಯಿ, ಗೋಡಂಬಿ ಮತ್ತು ಬಾದಾಮಿ ಪೌಡರು, ಒಂದು ಕಡಾಯಿ ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ಬಿಸಿ ಮಾಡಿಕೊಂಡು 2 ಸ್ಪೂನ್ ತುಪ್ಪ ಹಾಕೋಬೇಕು. ಆಮೇಲೆ ತೆಂಗಿನಕಾಯಿ ತುರಿ ಹಾಕಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಬಾದಾಮಿ ಮತ್ತು ಗೋಡಂಬಿ ಪೌಡರ್ನ ಹಾಕೋಣ. ಇವಾಗ ಬೆಲ್ಲ 1 ಕಪ್ ಹಾಕೋಣ. ತೆಂಗಿನಕಾಯಿ ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿಗೆ, ಅರ್ಧ ಕಪ್ಪಷ್ಟು. ಒಂದು ಮುಚ್ಚಿಟ್ಟು 5 ಮಿನಿಟ್ಸು 10 ಮಿನಿಟ್ಸಲ್ಲಿ ಅದು ನೀರು ಬಿಡುತ್ತೆ. ಜಾಜಿಕಾಯಿನ ತುರ್ಕೊಳ್ಳೋಣ. ಚಿಕ್ಕ ಸ್ಮಾಲ್ ಅರ್ಧ ಸ್ಪೂನ್, ಅದು ಟೇಸ್ಟ್ಗೋಸ್ಕರ ಅಂತ ಹಾಕ್ತೀವಿ. ಜಾಜಿಕಾಯಿನ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ, ಅದಕ್ಕೆ ಕುಟ್ಟಿ ಪೌಡರ್ ಮಾಡ್ಕೊಳ್ಳೋಣ. ಏಲಕ್ಕಿ ಪೌಡರ್ ಹಾಕಿದ್ದೀನಿ. ಆ ನೀರು ಕಮ್ಮಿ ಆದಮೇಲೆ ಸಾರಣ ರೆಡಿ ಆಗಿದೆ ಅಂತ ಅರ್ಥ. ಅಕ್ಕಿ ಹಿಟ್ಟು 1.5 ಕಪ್ ತಗೊಂಡಿದ್ದೀನಿ. ಅದರಲ್ಲಿ ಹಾಲು ಮತ್ತು ನೀರು ಅರ್ಧ ಅರ್ಧ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದರಿಂದ ಕಲಿಸ್ತಾ ಇದ್ದೀನಿ. ಇವಾಗ ಅದು ಸ್ಟೀಮ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅದು ಸ್ಟೀಮ್ ಆದಮೇಲೆ ಮೆತ್ತಗೆ ಆಗುತ್ತೆ, ಆಮೇಲೆ ನಮಗೆ ಮೋದಕ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ. ಕೇಸರಿ ಅದನ್ನು ಬಿಸಿ ಹಾಲಲ್ಲಿ ಒಂದು 25 ದಳಗಳು ನಾನು ತಗೊಂಡು ಬಿಸಿ ಹಾಲಲ್ಲಿ ನೆನೆಸ್ತಾ ಇದ್ದೀನಿ. ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ. ಸ್ಮಾಲ್ ಕಪ್ಪಲ್ಲಿ ನಾನು ಆಯಿಲ್ ತಗೊಂಡಿದ್ದೀನಿ, ಆಮೇಲೆ ನೀರು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ನಿಧಾನವಾಗಿ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ, ಮೆತ್ತಗೆ ಮಾಡ್ತಾ ಇದ್ದೀನಿ. ಮತ್ತೆ
ನಮಗೆ ಹೇಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅದು ಗಟ್ಟಿ ಅನಿಸಿದರೆ ಮೆತ್ತಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಕ್ಕಿ ಹಿಟ್ಟನ್ನ ತಗೊಂಡು ನಾನು ಒಂದು ಚಿಕ್ಕ ಸ್ಮಾಲ್ ಉಂಡೆನ ಮಾಡ್ಕೊಂಡಿದ್ದೀನಿ. ಅದರಿಂದ ಮಧ್ಯದಲ್ಲಿ ನೋಡ್ತಾ ಇದ್ದೀರಲ್ವ ಹೇಗೆ ಅದಕ್ಕೆ ರೌಂಡ್ ಮಾಡ್ಕೊಂಡು ಹೂವಿನ ಥರ ಮಾಡ್ತಾ ಇದ್ದೀನಿ ಅದಕ್ಕೆ. ಸೊ ಇದೇ ಪ್ರೊಸೀಜರ್ ಇರೋದು ಇದಕ್ಕೆ. ಇದರಲ್ಲಿ ನಾವು ಮಾಡಿಟ್ಟಿದ್ದು ಸಾರನ್ನ ತುಂಬ್ತೀನಿ. ಈ ಮೋದಕನ ಇವಾಗ ನಾವು ಸ್ಟೀಮ್ ಮಾಡೋಕ್ಕೆ ಇಡೋಣ. ಒಂದು 15 to 20 ಮಿನಿಟ್ಸಲ್ಲಿ ಸ್ಟೀಮ್ ಆಗುತ್ತೆ. ಕೆಳಗಡೆ ನಾನು ಬಾಳೆ ಎಲೆನ ಹಾಕಿದ್ದೀನಿ, ಚೆನ್ನಾಗೇ ಅದರದ್ದು ರಸ ಬಿಡಲಿ ಅಂತ. ಆರೋಗ್ಯಕ್ಕೆ ನಮಗೆ ಒಳ್ಳೆಯದು ಬಾಳೆ ಎಲೆ, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ ಬಾಳೆ ಎಲೆನ. ನೀವು ಅದರ ಬದಲಿ ಅರ್ಶಿಣದ ಎಲೆನೂ ಯೂಸ್ ಮಾಡ್ಬೋದು, ಅದರದ್ದು ತುಂಬ ಸ್ವಾದ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಸುಂದರವಾಗಿ ಪ್ಲೇಟಲ್ಲಿ ಸರ್ವ್ ಆಗಿದೆ. ಮೋದಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ತುಪ್ಪ ಹಾಕ್ಬಿಟ್ಟು ಹಾಗೆ ತಿನ್ನಬೇಕು, ಬಾಯಲ್ಲಿ ಕರಗುತ್ತೆ. ಇವತ್ತು ಮೋದಕ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಮಾಡಿ, ಅದು ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟು ರೆಸಿಪಿ ಜೊತೆ ನಾವು ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಭಾರತ್. ಬಾಯ್. ನೀವು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ ನಮ್ಮ ಚಾನಲ್ಗೆ ಸುರುಚಿ.